ಕನ್ನಡ ಚಲನಚಿತ್ರರಂಗದ ಹಿರಿಯ ಹಾಸ್ಯ ನಟ ಉಮೇಶ್ ಅವರು ಇಂದು ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅನಾರೋಗ್ಯದ ಕಾರಣಕ್ಕಾಗಿ ದಾಖಲಾಗಿದ್ದರು. ಅಲ್ಲಿ ಚಿಕಿತ್ಸೆ ಫಲಕಾರಿ ಆಗಲಾರದೆ ಉಮೇಶ್ ಅವರು ಕೊನೆಯುಸಿರೆಳೆದಿದ್ದಾರೆ. ವಿಧಿವಶರಾಗಿರುವಂಥದ್ದು ನಿಜಕ್ಕೂ ಎಲ್ರಿಗೂ ದುಃಖಕರವಾದ ಒಂದು ಸಂಗತಿಯಾಗಿರುವಂಥದ್ದು. ಕಳೆದ ಕೆಲ ದಿನಗಳ ಹಿಂದಷ್ಟೇ ಲಿವರ್ ಕ್ಯಾನ್ಸರ್ಗೆ ತುತ್ತಾಗಿ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ಆ ಚಿಕಿತ್ಸೆ ಫಲಕಾರಿಯಾಗದೆ 80 ವರ್ಷದ ನಟ ಉಮೇಶ್ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿರುವುದು ನಿಜಕ್ಕೂ ದುಃಖಕರವಾದ ಸಂಗತಿಯಾಗಿದೆ. ಇನ್ನು ಉಮೇಶ್ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋ ವಿಷಯ ತಿಳಿದ ತಕ್ಷಣವೇ ಸ್ಯಾಂಡಲ್ವುಡ್ನ ಕಲಾವಿದರು, ಚಲನಚಿತ್ರರಂಗದ ಹಿರಿಯ ನಟರು, ನಟಿಯರು ಆ ಒಂದು ಆಸ್ಪತ್ರೆಗೆ ಭೇಟಿ ನೀಡಿ ಉಮೇಶ್ ಅವರ ಆರೋಗ್ಯವನ್ನು ವಿಚಾರಿಸಿ ಶೀಘ್ರವಾಗಿ ಗುಣಮುಖರಾಗುವಂತೆ ಶುಭ ಹಾರೈಸಿ ಬಂದಿದ್ದರು. ಆದರೆ ದುರದೃಷ್ಟವಶಾತ್ ಇವತ್ತು ತಮ್ಮ ಕೊನೆ ಉಸಿರೆಳೆದಿರುವುದು ನಿಜಕ್ಕೂ ಬೇಸರದ ಒಂದು ವಿಚಾರವಾಗಿರುವಂಥದ್ದು. ನೋಡಬೇಕಾದ್ರೆ ಇತ್ತೀಚೆಗೆ ಕೆಲ ದಿನಗಳ ಹಿಂದಷ್ಟೇ ಉಮೇಶ್ ಅವರು ತಮ್ಮ ಮನೆಯಲ್ಲಿ ಕಾಲು ಜಾರಿ ಬಿದ್ದಿದ್ರು. ಅದಾದ ಬಳಿಕ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿತ್ತು. ಆ ಸಂದರ್ಭದಲ್ಲಿ ಎಲ್ಲ ಕಲಾವಿದರು ಸಹ ಭೇಟಿ ನೀಡಿದ್ರು. ಎಲ್ಲ ಒಂದು ಕಡೆ ವೈದ್ಯರು ಸಹ ಭರವಸೆ ನೀಡಿದ್ರು, ಉಮೇಶ್ ಅವರು ಗುಣಮುಖರಾಗ್ತಾರೆ, ಯಾವುದೇ ರೀತಿಯಾದ ಒಂದು ಚಿಂತೆ ಬೇಡ ಅನ್ನೋ ಮಾತುಗಳನ್ನು ಸಹ. ಆದರೆ ಇವೆಲ್ಲವನ್ನು ಮೀರಿ ಉಮೇಶ್ ಅವರ ಪ್ರಾಣ ಪಕ್ಷಿ ನಿಜಕ್ಕೂ ಹಾರಿ ಹೋಗಿರುವುದು ದುರಂತದ ಸಂಗತಿಯಾಗಿರುವಂಥದ್ದು. ಆವಾಗ ಆಸ್ಪತ್ರೆಯಲ್ಲಿ ಉಮೇಶ್ ಅವರು ದಾಖಲಾದ ಸಂದರ್ಭದಲ್ಲಿ ಅವರಿಗೆ ವೈದ್ಯಕೀಯ ಪರೀಕ್ಷೆ ಮಾಡಿದಾಗ ಲಿವರ್ ಕ್ಯಾನ್ಸರ್ 4ನೇ ಹಂತಕ್ಕೆ ತಲುಪಿದೆ ಎಂಬ ಆಘಾತಕಾರಿ ಒಂದು ವಿಚಾರ ಬಯಲು ಸಹ ಆಗಿತ್ತು. ಆ ವಿಚಾರವನ್ನು ಅವರ ಕುಟುಂಬಸ್ಥರು ಸಹ ಸಾಕಷ್ಟು ಒಂದು ಗಂಭೀರವಾಗಿ ಪರಿಗಣಿಸಿದ್ರು. ಜೊತೆಗೆ ಅವರು ಸಹ ಚಿಂತಾಕ್ರಾಂತರಾಗಿದ್ದರು. ಉಮೇಶ್ ಅವರು ಶೀಘ್ರ ಗುಣಮುಖರಾಗಲಿ ಎಂಬ ಪ್ರಾರ್ಥನೆಯನ್ನು ಸಹ ಮಾಡ್ತಾ ಇದ್ರು. ಆದರೆ ಅದು ಫಲಿಸದಿರುವುದು ನಿಜಕ್ಕೂ ನೋವಿನ ವಿಚಾರವಾಗಿದೆ. ವೈದ್ಯರು ಸಹ ಉಮೇಶ್ ಅವರನ್ನು ಉಳಿಸಿಕೊಳ್ಳಲು ಸಾಕಷ್ಟು ಒಂದು ಪ್ರಯತ್ನವನ್ನು ಮಾಡಿರುವಂಥದ್ದು. ಕೀಮೋಥೆರಪಿ ಉಮೇಶ್ ಅವರು ಗುಣಮುಖರಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿತ್ತು. ಆದರೆ ಕೊನೆಗೆ ಅದು ಸಫಲವಾಗಲಿಲ್ಲ ಅನ್ನೋದು ಬೇಸರದ ಸಂಗತಿಯಾಗಿರುವುದು. ಯಾಕಂದರೆ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ದ ಒಬ್ಬ ಹಿರಿಯ ನಟ ಉಮೇಶ್ ಅವರು ನಮ್ಮನ್ನೆಲ್ಲ ಅಗಲಿರುವುದು ಎಲ್ಲರಿಗೂ ಒಂದು ನೋವಿನ ವಿಚಾರವಾಗಿರುವಂಥದ್ದು. ಇನ್ನು ಉಮೇಶ್ ಅವರ ಜರ್ನಿಯನ್ನು ನೋಡಬೇಕಾದ್ರೆ ಉಮೇಶ್ ಅವರು 1960ರ ದಶಕದಿಂದಲೂ ಸಹ ಕನ್ನಡ ಚಲನಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಹಲವು ಹಾಸ್ಯಮಯ ಚಿತ್ರಗಳಲ್ಲಿ ಪ್ರಧಾನ ಪಾತ್ರವನ್ನು ನಿರ್ವಹಿಸಿ ಎಲ್ಲ ಕನ್ನಡಿಗರಿಗೆ ನಗುವಿನ ರಸದೌತಣವನ್ನು ಉಣಬಡಿಸಿದ ಒಬ್ಬ ಹಿರಿಯ ನಟರಾಗಿ ಉಮೇಶ್ ಅವರನ್ನು ನಾವೆಲ್ಲರೂ ಇವತ್ತು ಕಳ್ಕೊಂಡಿರುವುದು ನಿಜಕ್ಕೂ ಬೇಸರದ ವಿಚಾರವಾಗಿರುವಂಥದ್ದು. ಉಮೇಶ್ ಅವರ ವಿಚಾರದಲ್ಲಿ ನೋಡಬೇಕಾದ್ರೆ ಅವರು ಯಾವತ್ತು ಪರದೆ ಮೇಲೆ ಬಂದರೂ ಸಹ ಸಾಕಷ್ಟು ನಗುವಿನ ಹೊಳೆಯೇ ಆ ಒಂದು ಚಲನಚಿತ್ರದಲ್ಲಿ ಹರಿತಾ ಇರುವಂಥದ್ದು ಎಲ್ಲರೂ ನೋಡಿದಾಗ ಗೊತ್ತಾಗ್ತಾ ಇರುವಂಥದ್ದು. ಉಮೇಶ್ ಅವರ ಚಲನಚಿತ್ರಗಳನ್ನು ನೋಡಿದಾಗ ಸಾಕಷ್ಟು ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಇರುವ ಒತ್ತಡ, ಆಯಾಸಗಳಿದ್ರೂ ಸಹ ನಾವು ರಿಲ್ಯಾಕ್ಸ್ ಮೋಡದಲ್ಲಿ ಬರುವಂಥ ಒಂದು ಚಲನಚಿತ್ರಗಳನ್ನು ಉಮೇಶ್ ಅವರು ನೀಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ಅವರು ಅವರ ಒಂದು ಪಾತ್ರದಲ್ಲಿ ಮಗ್ನರಾಗಿ ಎಲ್ಲ ಕನ್ನಡಿಗರನ್ನು ನಗಿಸುವ ಒಂದು ಕೆಲಸವನ್ನು ಉಮೇಶ್ ಅವರು ಮಾಡ್ತಾ ಬರ್ತಾ ಇದ್ರು. ಅನಾರೋಗ್ಯಕ್ಕೆ ತುತ್ತಾಗುವ ಮೊದಲು ಸಹ ಇತ್ತೀಚಿನವರೆಗೂ ಸಹ ಅವರು ಕನ್ನಡ ಚಲನಚಿತ್ರರಂಗಗಳಲ್ಲಿ ಸಿನಿಮಾ ನಟನೆಗಳಲ್ಲಿ ನಟಿಸುವಲ್ಲಿ ಒಂದು ಸಕ್ರಿಯರಾಗಿ ಪಾಲ್ಗೊಂಡಿದ್ರು, ಸಕ್ರಿಯರಾಗಿ ಆಕ್ಟಿವ್ ಆಗಿದ್ರು, ನಟಿಸ್ತಾ ಇದ್ರು. ಅವರು ಕಮಲ್, ಶ್ರೀದೇವಿ, ಐ ಆಮ್ ಗಾಡ್ ಸಿನಿಮಾಗಳು ಇತ್ತೀಚೆಗೆ ಅಂದರೆ ಬಿಡುಗಡೆ ಆಗಿದ್ವು. ಅವರು ಒಂದು ನಟನೆ ಮಾಡಿರುವ ಕಮಲ್, ಶ್ರೀದೇವಿ ಜೊತೆಗೆ ಐ ಆಮ್ ಗಾಡ್ ಚಲನಚಿತ್ರಗಳಲ್ಲಿ ನಟಿಸಿ ಅವರು ಯಶಸ್ವಿಯಾಗಿ ಅಂದರೆ ಸಹಿ ಹಂಚಿಕೊಂಡಿದ್ರು. ಅಂದರೆ ಜೊತೆಗೆ ಇತ್ತೀಚೆಗೆ ಈ ಸಿನಿಮಾಗಳು ಸಹ ತೆರೆ ಕಂಡಿರುವುದು ನಿಜಕ್ಕೂ ಎಲ್ರಿಗೂ ಒಂದು ಸಂತಸದ ವಿಚಾರವಾಗಿರುವಂಥದ್ದು. ಯಾಕಂದರೆ ಉಮೇಶ್ ಅವರ ನಟನೆಯೇ ಆಗಿತ್ತು. ಅಷ್ಟರ ಮಟ್ಟಿಗೆ ಅಂದರೆ ಪ್ರೇಕ್ಷಕರನ್ನು ನಗೆಗಡಲಲ್ಲಿ ತೇರಿಸುವ ಒಬ್ಬ ಒಂದು ಚಾಕಚಕ್ಯತೆ, ಒಂದು ಕಲಾವಂತಿಕೆ ಉಮೇಶ್ ಅವರಲ್ಲಿ ಇದ್ರೆ ಅಂದರೆ ತಪ್ಪಾಗಲಾರ್ದು. ಇಡೀ ತಮ್ಮ ಸಿನಿಮಾ ಜರ್ನಿ ಇದ್ದಕ್ಕೂ ಪೋಷಕ ಪಾತ್ರಗಳಲ್ಲಿ, ಹಾಸ್ಯ ನಟರ ಪಾತ್ರಗಳಲ್ಲಿ ಉಮೇಶ್ ಅವರು ಗಮನ ಸೆಳೀತಾ ಇದ್ರು. ಜೊತೆಗೆ ಹಾಸ್ಯ ಪ್ರಿಯರನ್ನು ಸಾಕಷ್ಟು ಅವರು ಹಿಡಿದಿಟ್ಟುಕೊಳ್ಳೋ ಕೆಲಸವನ್ನು ಮಾಡ್ತಾ ಇದ್ರು. ಜೊತೆಗೆ ಸಾಕಷ್ಟು ಪ್ರೇಕ್ಷಕರನ್ನು ಒಂದು ಅಟ್ರಾಕ್ಟ್ ಮಾಡ್ತಾ ಇದ್ರು. ಆ ಒಂದು ಪರ್ಸನಾಲಿಟಿ ಉಮೇಶ್ ಅವರು ಬೆಳೆಸ್ಕೊಂಡಿದ್ರು. ಯಾಕಂದರೆ ಹಾಸ್ಯ ನಟರಾಗಿ ಒಬ್ಬ ಪೋಷಕ ಪಾತ್ರದಲ್ಲಿ ಗುರುತಿಸಿಕೊಂಡು ಚಲನಚಿತ್ರವನ್ನು ಇನ್ನಷ್ಟು ಅವರು ಸಾಕಷ್ಟು ಶ್ರೀಮಂತಗೊಳಿಸುವಲ್ಲಿ ಎಲ್ಲೋ ಒಂದು ಕಡೆ ತಮ್ಮ ಕೊಡುಗೆಯನ್ನು ಸಹ ಉಮೇಶ್ ಅವರು ನೀಡಿದರು. ನೋಡಬೇಕಂದ್ರೆ 350ಕ್ಕೂ ಅಧಿಕ ಚಲನಚಿತ್ರಗಳಲ್ಲಿ ಉಮೇಶ್ ಅವರು ನಟಿಸಿ ಸಹಿ ಎಣಿಸಿಕೊಂಡಿರುವ ಒಬ್ಬ ಹಿರಿಯ ಕಲಾವಿದರಾಗಿದ್ದಾರೆ. 1945ರ ಏಪ್ರಿಲ್ 24ರಂದು ಮೈಸೂರಿನಲ್ಲಿ ಉಮೇಶ್ ಅವರು ಜನಿಸ್ತಾರೆ. ಜೊತೆಗೆ 1966ರಲ್ಲಿ BR ಪಂಥೂಲು ನಿರ್ದೇಶನದ ಮಕ್ಕಳ ರಾಜ್ಯ ಸಿನಿಮಾದ ಮೂಲಕ ಅವರು ಚಲನಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಚಲನಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಉಮೇಶ್ ಅವರು ಮಾಡ್ತಾರೆ. 1960ರಲ್ಲಿ ಮಕ್ಕಳ ರಾಜ್ಯ ಸಿನಿಮಾದ ಮೂಲಕ ಅವರು ಎಂಟ್ರಿಯನ್ನು ಕೊಡ್ತಾರೆ. ಇದಾದ ಬಳಿಕ ಉಮೇಶ್ ಅವರು ಸಾಕಷ್ಟು ಚಲನಚಿತ್ರಗಳಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಒಂದು ಪ್ರತಿಭೆಯನ್ನು ತೋರಿಸ್ತಾರೆ, ಕಲಾವಂತಿಕೆಯನ್ನು ತೋರಿಸ್ತಾರೆ, ನಟನೆಯನ್ನು ಮಾಡ್ತಾರೆ. ಕನ್ನಡಿಗರನ್ನು ನಗಿಸುವ ಕೆಲಸವನ್ನು ಉಮೇಶ್ ಅವರು ನಿರಂತರವಾಗಿ ಕನ್ನಡಿಗರನ್ನು ನಗಿಸುವ ಕಾಯಕದಲ್ಲಿ ತೊಡಗುತ್ತಾರೆ. ಕನ್ನಡಿಗರ ಒಂದು ನಗುವಿಗೆ ರಸದೌತಣವನ್ನು ಉಣಿಬಡಿಸುವ ಒಬ್ಬ ಹಿರಿಯ ನಾಯಕ ನಟರಾಗಿ, ಹಿರಿಯ ಪೋಷಕ ಪಾತ್ರದಲ್ಲಿ ಗುರುತಿಸಿಕೊಳ್ತಾ ಇದ್ರು. ನಾಗರಹೊಳೆ, ಗುರು ಶಿಷ್ಯರು, ಅನುಪಮ, ಕಾಮನಬಿಲ್ಲು, ಅಪೂರ್ವ ಸಂಗಮ, ಶ್ರುತಿ ಸೇರಿದಾಗ, ಹಾಲು ಸಕ್ಕರೆ, ಗೋಲ್ಮಾಲ್, ರಾಧಾಕೃಷ್ಣ, ಮಲಯ ಮಾತು, ಗಜಪತಿ ಗರ್ವಭಂಗ ಹೀಗೆ ಮುಂತಾದ ಚಲನಚಿತ್ರಗಳಲ್ಲಿ, ಜನಪ್ರಿಯ ಚಿತ್ರಗಳಲ್ಲಿ ಸಾಕಷ್ಟು ತಮ್ಮ ಪಾತ್ರಗಳನ್ನು ನಿಭಾಯಿಸಿ
ಪೋಷಕ ಪಾತ್ರದಲ್ಲಿ ನಟಿಸಿ ಹಾಸ್ಯ ಪಾತ್ರಧಾರಿಯಾಗಿ ಉಮೇಶ್ ಅವರು ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದ ಒಂದು ರೀತಿಯಲ್ಲಿ ವಿಶೇಷವಾದ ಕೊಡುಗೆಯನ್ನು ನೀಡಿರುವ ಒಬ್ಬ ಹಿರಿಯ ಹಾಸ್ಯ ನಟರಾಗಿರುವುದು ನಿಜಕ್ಕೂ ಕನ್ನಡಿಗರ ಪಾಲಿಗೆ ಎಲ್ಲ ಒಂದು ಕಡೆ ಸಂತಸದ ವಿಚಾರವಾಗಿರುವಂಥದ್ದು. ಆದರೆ ಇವತ್ತು ಉಮೇಶ್ ಅವರು ನಮ್ಮೊಂದಿಗಿಲ್ಲ. ಆದರೆ ಅವರ ಚಲನಚಿತ್ರಗಳನ್ನು ನೋಡಿದಾಗ ಉಮೇಶ್ ಅವರನ್ನು ನಾವು ಕಳ್ಕೊಂಡಿಲ್ಲ. ಉಮೇಶ್ ಅವರು ಇನ್ನೂ ಕರುನಾಡಲ್ಲೇ ಇದ್ದಾರೆ. ಕನ್ನಡಿಗರ ಪ್ರತಿಯೊಬ್ಬ ಕನ್ನಡಿಗನ ಮನದಲ್ಲೂ ಉಮೇಶ್ ಅವರು ನೆಲೆಸಿದ್ದಾರೆ ಅನ್ನೋ ಒಂದು ಆ ಭಾಸ ಒಂದು ಉಂಟಾಗ್ತಾ ಇರುವಂಥದ್ದು. ಯಾಕಂದರೆ ಆ ನಿಟ್ಟಿನಲ್ಲಿ ಆ ಒಂದು ದಿಸೆಯಲ್ಲಿ ಉಮೇಶ್ ಅವರು ತಮ್ಮ ನಟನೆಯನ್ನು ಕಲಾ ಪ್ರತಿಭೆಯನ್ನು ತೋರಿಸುವ ಒಬ್ಬ ಹಾಸ್ಯ ನಟರಾಗಿ ಪ್ರತಿಯೊಬ್ಬ ಕನ್ನಡಿಗರು ಗೌರವಿಸುವ ಒಬ್ಬ ನಟರಾಗಿ ಗುರುತಿಸಿಕೊಂಡಿದ್ರು. ನಿಜಕ್ಕೂ ಅದು ಎಲ್ಲ ಒಂದು ಕಡೆ ಕನ್ನಡಿಗರ ಪಾಲಿಗೆ ಹೆಮ್ಮೆಯ ವಿಚಾರವಾಗಿರುವಂಥದ್ದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಹಾಸ್ಯ ಒಂದು ಪ್ರಜ್ಞೆ ಸಾಕಷ್ಟು ಜನರಲ್ಲಿ ಮರೆಮಾಚ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಉಮೇಶ್ ಅವರು ತಮ್ಮ ಆರಂಭದ ಸಿನಿಮಾ ಜರ್ನಿಯಿಂದಲೂ ಸಹ ಇಂದಿನವರೆಗೂ ನಿನ್ನೆಯವರೆಗೂ ಮೊನ್ನೆಯವರೆಗೂ ಇದ್ದಷ್ಟು ದಿನ ಅವ್ರು ನೋಡಬೇಕಾದ್ರೆ ಯಾವಾಗ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೋ ಆ ಸಂದರ್ಭದಲ್ಲಿಯೂ ಸಹ ಉಮೇಶ್ ಅವರು ಹೇಳ್ತಾರೆ ಇದ್ದಷ್ಟು ದಿನ ನಗ್ನಗ್ತಾ ಇರಬೇಕು ಅನ್ನೋ ಒಂದು ವಿಡಿಯೋ ಸಹ ಉಮೇಶ್ ಅವರು ಹೇಳಿರುವ ಒಂದು ವಿಡಿಯೋ ಸಹ ವೈರಲ್ ಆಗುತ್ತೆ. ಅಂದರೆ ಆಸ್ಪತ್ರೆಯಲ್ಲಿದ್ದರೂ ಸಹ ನಗುವಿನ ಮೂಲಕವೇ ತಮ್ಮ ಜೀವನವನ್ನು ಕಳೆದರು ಅನ್ನೋದು ಇಲ್ಲಿ ಉಮೇಶ್ ಅವ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಒಟ್ಟಿನಲ್ಲಿ ಉಮೇಶ್ ಅವರು ನಮ್ಮೊಂದಿಗೆ ಇವತ್ತು ಇಲ್ಲ. ಆದರೆ ಅವರ ಚಲನಚಿತ್ರಗಳಲ್ಲಿ ಸಾಕಷ್ಟು ಸಂದೇಶಗಳನ್ನು ನೀಡಿದ್ದಾರೆ. ಹಾಸ್ಯಮಯವಾಗಿಯೇ ಸಮಾಜಕ್ಕೆ ಸಂದೇಶವನ್ನು ನೀಡಿರುವ ಒಬ್ಬ ಹಿರಿಯ ಹಾಸ್ಯ ನಟರಾಗಿ ಉಮೇಶ್ ಅವರು ಗುರುತಿಕೊಳ್ತಾ ಇದ್ರು. ಇವತ್ತು ನಮ್ಮೊಂದಿಗಿಲ್ಲ. ಉಮೇಶ್ ಅವರ ಆತ್ಮಕ್ಕೆ ನಾವೆಲ್ಲರೂ ಚಿರಶಾಂತಿಯನ್ನು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಕೋರ್ತಾ ಉಮೇಶ್ ಅವರಿಗಾಗಿ ಈ ಒಂದು ವಿಡಿಯೋ. ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.